ವೆರಿ ಗುಡ್ ದೀಪಕ್. ನಿಮ್ಮ ಸ್ಟೇಟ್ಮೆಂಟೇ ಹೇಳಿದ್ರಲ್ಲ, ಪಾಸ್ಟ್ ಇಸ್ ಪಾಸ್ಟ್. ಖಂಡಿತ ಪ್ರತಿ ಕ್ಷಣ ನಾವು ಇವತ್ತಿನ ಕ್ಷಣ ಮಾತ್ರ ಎಂಜಾಯ್ ಮಾಡ್ತಾ ಹೋಗಬೇಕು. ಈಗ ಹಿಂದಿನ ಘಟನೆಗಳ ಬಗ್ಗೆ ನಾವು ಮೆಲುಕು ಹಾಕಿ ನಾವು ತಪ್ಪು ಮಾಡಿದ್ರೆ ಆ ತಪ್ಪನ್ನ ಸರಿಪಡಿಸ್ಕೊಳ್ಳೋಕೆ ಪ್ರಯತ್ನ ಪಡಬೇಕು ಹೊರತು ಹಿಂದಿನ ಬಗ್ಗೆ ಯೋಚನೆ ಮಾಡ್ತಾ ಚಿಂತೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಮತ್ತೆ ನಾವು ಮುಂದಿನ ಬಗ್ಗೆ ಹೇಳಬೇಕಾದ್ರೆ ಮುಂದೆ ಜೀವನದಲ್ಲಿ ಏನಾಗುತ್ತೆ ಅಂತ ಸಹ ನಾವು ಹೇಳಕ್ಕಾಗಲ್ಲ. ಬಟ್ ವಿ ಹ್ಯಾವ್ ಟು ಸೆಟ್ ಅಪ್ ಅ ಗೋಲ್. ಅಂದ್ರೆ ನಮ್ಮ ಮುಂದಿನ ಜೀವನದಲ್ಲಿ ಗುರಿ ಇರಬೇಕು. ಗುರಿ ಇದ್ದಾಗ ನಮಗೆ ಒಂದು ಡೈರೆಕ್ಷನ್ಸ್, ಒಂದು ಮಾರ್ಗ ಸಿಗುತ್ತೆ. ಬಟ್ ವಿ ಶುಡ್ ಹ್ಯಾವ್ ಅ ಗೋಲ್ ಫಾರ್ ಫ್ಯೂಚರ್ ಅಂಡ್ ನಾಟ್ ವರಿ ಫಾರ್ ಫ್ಯೂಚರ್. ಸೊ ಆಲ್ವೇಸ್ ವಿ ಶುಡ್ ಬಿ ಇನ್ ದ ಪ್ರೆಸೆಂಟ್ ಅಂಡ್ ಎಂಜಾಯ್ ದ ಪ್ರೆಸೆಂಟ್. ಎಂಜಾಯ್ ದ ಪ್ರೆಸೆಂಟ್ ಅಂದಾಗ ಪ್ರತಿಯೊಂದು ಕ್ಷಣ ತುಂಬಾ ಚೆನ್ನಾಗಿದೆ, ಸಂತೋಷವಾಗಿದೆ, ಏನೇ ಜೀವನದಲ್ಲಿ ನಡೆದು ನನ್ನ ಒಳ್ಳೆದಕ್ಕೆ ಆಗಿದೆ ಅನ್ನೋ ಒಂದು ಮನೋಭಾವ ಬೆಳೆಸ್ಕೊಳ್ತಾ ಹೋದಾಗ ವಿ ಕ್ಯಾನ್ ಡೆಫಿನೆಟ್ಲಿ ಬಿ ಹ್ಯಾಪಿ ಎವ್ರಿ ಮೂಮೆಂಟ್ ಆಫ್ ಅವರ್ ಲೈಫ್. ಆಲನ್ ಫರ್ನಾಂಡಿಸ್, ಪ್ರಸಾದ್, ರಾಘವ ಆಚಾರ್ಯ, ಶಶಿಧರ್ ಶೆಟ್ಟಿ, ಇಷ್ಟು ಮಂದಿಯ ಪ್ರಶ್ನೆಗಳನ್ನು ಎತ್ತಿಕೊಳ್ಳಿಕ್ಕಾಗಲಿಲ್ಲ. ದಯವಿಟ್ಟು ತಾವು ಕ್ಷಮಿಸಬೇಕು. ನಾವು ಈಗಾಗಲೇ ಅರ್ಧ ತಾಸು ಹೆಚ್ಚಿನ ಸಮಯವನ್ನು ನಮ್ಮ ಅತಿಥಿಯಿಂದ ಪಡೆದುಕೊಂಡಿದ್ದೇವೆ. ಆತ್ಮೀಯರೇ, ಈಗ ಒಟ್ಟು ಜನಮನವನ್ನು ನಮ್ಮ ಇಂದಿನ ಮುಖ್ಯ ಅತಿಥಿಗಳಾದ ಅರುಣ್ ಬಾಂದೋಡ್ಕರ್ ಅವರು ಈ ದಿನದ ಕಾರ್ಯಕ್ರಮದ ಕುರಿತು ಕೂಡ ತಮ್ಮ ಅಭಿಪ್ರಾಯದ ಜೊತೆಗೆ ಅವರು ದೇಶದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೋಡಿದವರು, ಸಂಘಟಿಸಿ 1 ಲಕ್ಷಕ್ಕೂ ಹೆಚ್ಚು ಮಂದಿಯನ್ನು ತರಬೇತಿಗೊಳಿಸಿದವರು, ನಮ್ಮ ಜನಮನದ ಬಗ್ಗೆ ಅಭಿಪ್ರಾಯ ಕೇಳಲಿಕ್ಕೆ ನಿಮ್ಮ ನಿರೂಪಕರು ಕೂಡ ಕಾತರರಾಗಿದ್ದಾರೆ. ಇಲ್ಲಿಗೆ ನಾವು ಕಾರ್ಯಕ್ರಮ ಮುಕ್ತಾಯಗೊಳಿಸುವ ಮೊದಲು ಈ ಕಾರ್ಯಕ್ರಮ ಮುಂದಿನ ಗುರುವಾರ ಅಂದ್ರೆ ಜನವರಿ 12 ಸಂಜೆ 7 ಗಂಟೆಗೆ ಮರುಪ್ರಸಾರ ಆಗ್ತದೆ. ತಾವೆಲ್ಲ ಮತ್ತೊಮ್ಮೆ ನೋಡಬೇಕು, ಕುಟುಂಬ ಸಹಿತರಾಗಿ ನೋಡಬೇಕು. ಅದು ಇನ್ನೊಂದು ಕರೆ ಇದೆ, ಅದಕ್ಕೆ ಉತ್ತರ ಕೊಡೋಣ. ಹಲೋ. ಹಲೋ. ಹಾ, ನಮಸ್ಕಾರ. ನಮಸ್ಕಾರ. ನಾನು ಸುಮಾ ಹೆಗಡೆ ಅಂತ, ಬೋಂದೇಲ್ನಿಂದ. ಸುಮಾ ಹೆಗಡೆ, ಹೇಳಿ. ನಮ್ದು ಸ್ವಲ್ಪ ಆರ್ಥೋಡಾಕ್ಸ್ ಫ್ಯಾಮಿಲಿ. ನನ್ನ ಗಂಡನಿಗೆ ಸ್ವಲ್ಪ ಮಕ್ಕಳ ಹತ್ರ ಅಂದ್ರೆ ಎಕ್ಸ್ಪೆಕ್ಟೇಷನ್, ಅಂದ್ರೆ ಅದು ದೇವರ ವಿಷಯದಲ್ಲಿ ಅಥವಾ ನಮ್ಮ ಸಂಸ್ಕೃತಿ ವಿಷಯದಲ್ಲಿ ಹಾಗೆ ಇರ್ತದೆ ಹೆಚ್ಚಾಗಿ. ಈಗ ಮಕ್ಕಳು ಏನ್ ಮಾಡ್ತಾರೆ, ನಮ್ಮ ಸಂಸ್ಕೃತಿಯನ್ನೇ ಬಿಟ್ಟು ಬೇರೆ ಸಂಸ್ಕೃತಿ ಹೋಗ್ತಾರೆ. ಆಗ ಆ ಎಕ್ಸ್ಪೆಕ್ಟೇಷನ್ ಇಲ್ಲದ್ರಿಂದ ನಮ್ಗೆ ಈಗ ನನ್ನ ಗಂಡನಿಗೆ ಸ್ವಲ್ಪ ಡಿಪ್ರೆಷನ್ ಅದು ಇದು ಸ್ಟಾರ್ಟ್ ಆಗ್ತದೆ, ಆಗಿದೆ. ಹೀಗಿರುವಾಗ ನಾವು ನಮ್ಮ ಮಕ್ಕಳ ಹತ್ರ ಅಂಥದನ್ನ ಎಕ್ಸ್ಪೆಕ್ಟ್ ಮಾಡ್ಲೇಬಾರ್ದಾ? ಹೇಗೆ ಒಂದು ನಮ್ಮ ಆಲೋಚನೆಯನ್ನು ಹೇಗೆ ನಾವು ಇಟ್ಟುಕೊಳ್ಬೇಕು? ಬಹಳ ಆತ್ಮೀಯವಾದ ಪ್ರಶ್ನೆ ಕೇಳಿದ್ರಿ. ನಾನು ಬಹಳ ಹಿಂದೆ ಹೇಳಬೇಕಾದ್ರೆ ಒಂದು ಮಾತು ಹೇಳಿದೆ, ನಾವು ನಮ್ಮ ಮಕ್ಕಳಿಗೆ ಗೈಡ್ ಮಾಡಬೇಕು, ಅವ್ರಿಗೆ ನಾವು ಯಾವುದೇ ಒಂದು ಫೋರ್ಸ್ ಮಾಡಬಾರ್ದು ಯಾವುದೋ ಒಂದು ಆಕ್ಟಿವಿಟೀಸಲ್ಲಿ ಅಥವಾ ಒಂದು ಕೆರಿಯರ್ ಬಿಲ್ಡಿಂಗ್ ಅಪ್ ಅಲ್ಲಿ ಅಂತ ಹೇಳಿದೆ. ಅಂದರೆ ಈಗ ನಮ್ಮ ಮಕ್ಕಳು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಥವಾ ಏನೋ ಒಂದು ವೃತ್ತಿ ಮಾಡಬೇಕು ಅಂದಾಗ ನಮ್ಗೆ ಆಸೆ ಇರುತ್ತೆ. ನನ್ನ ಪ್ರಕಾರ ನಮ್ಮ ಆಸೆಗೂ ನಾವು ಬೆಲೆ ಕೊಡಬೇಕು, ಅದಕ್ಕೆ ಮುಖ್ಯವಾಗಿ ಅವರಿಗೂ ಆ ಆಸಕ್ತಿ ಬರಬೇಕು ಅಂತ ಹೇಳಿದೆ. ಈಗ ನಿಮ್ಮ ಪ್ರಶ್ನೆಗೆ ಅದೇ ಥರ ಉತ್ತರ ಅಂತಂದರೆ, ಈಗಿನ ಮಕ್ಕಳಿಗೆ ನಮ್ಮ ಆಚಾರ ವಿಚಾರ ಯಾವುದಕ್ಕೂ ಅವರು ನಂಬ್ತಾ ಇಲ್ಲ ಅಥವಾ ನಮ್ಮ ಪ್ರಕಾರ ಆಚಾರ ಮಾಡ್ತಿಲ್ಲ ಅಂದಾಗ ಮೊದಲಿಗೆ ಎಲ್ಲೋ ಒಂದು ಕಡೆ ನಾವು ತಪ್ಪು ಮಾಡಿದ್ದೀವಿ. ಅಂದರೆ ನಾವು ತಪ್ಪು ಮಾಡಿದ್ದೀವಿ ಅಂದಾಗ ನಾವು ಸಣ್ಣವರಿದ್ದಾಗಲೇ ನಮ್ಮ ಒಂದು ಆಚಾರದ ಬಗ್ಗೆ ಅದನ್ನು ಅವ್ರಿಗೆ ಪರಿಣಾಮಕಾರಿಯಾಗಿ ಹೇಳಿಲ್ಲ. ಸೊ ಹೀಗಾಗಿ ಅವ್ರಿಗೇನಾಗಿದೆ, ಅವ್ರಿಗೆ ಈ ಆಚಾರ ವಿಚಾರದಲ್ಲಿ ನಂಬಿಕೆ ಕಳೆದೋಗಿದೆ. ಹೀಗಾಗಿ ಆ ಒಂದು ಈಗಿನ ಒಂದು ಏನು ಪರಿಸ್ಥಿತಿ, ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಈ ಒಂದು ಪರಿಸ್ಥಿತಿಯಲ್ಲಿ ನೀವೇನು ಹೇಳಿದಿರಾ, ನಿಮ್ಮ ಯಜಮಾನರಿಗೆ ಸ್ವಲ್ಪ ಡಿಪ್ರೆಷನ್ ಆಗಿದೆ ಅಂತ ಹೇಳಿ, ಈಗ ಹಿಂದಿನ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೆ. ಉತ್ತರ ಪಾಸ್ಟ್ ಇಸ್ ಪಾಸ್ಟ್. ಈಗ ಆಗಿದಾಗೋಯ್ತು, ಈಗೇನೋ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಅದು ಒಂದು. ಎರಡನೇದು, ಡಿಪ್ರೆಷನ್ ಅಂತಂದಾಗ ನೀವು ಖಂಡಿತವಾಗಿ ಮನೋವೈದ್ಯರನ್ನ ಭೇಟಿಯಾದಾಗ ಅವರು ಸರಿಯಾಗಿ ಅದಕ್ಕೆ ತಕ್ಕಂತೆ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಥವಾ ನಿಮಗೆ ಕೌನ್ಸಿಲಿಂಗ್ ಮಾಡ್ತಾರೆ. ನಾವು ನಿಜವಾಗ್ಲೂ ಆಸೆ ಇಟ್ಕೋಬೇಕು, ಆಸೆ ಇಟ್ಕೋಬಾರ್ದು ಅಂತಲ್ಲ, ಬಟ್ ನಾವು ಜೀವನದಲ್ಲಿ ಯಾವ ರೀತಿ ಬರುತ್ತೆ, ಏನಾಗುತ್ತೆ ಅನ್ನೋದ್ರ ನಾವು ತಯಾರಾಗಿರಬೇಕು. ಸೊ ಟ್ರೈ ಯೋರ್ ಬೆಸ್ಟ್, ಬಿ ಪ್ರಿಪೇರ್ ಫಾರ್ ದ ವರ್ಸ್ಟ್. ಆದ್ಮೇಲೆ ಇನ್ನು ಕೂಡ ದೂರವಾಣಿ ಕರೆಗಳು ಬರ್ತಾ ಇದೆ ಅಂತ ನಮ್ಮ ತಂಡದವರು ಹೇಳ್ತಾ ಇದ್ದಾರೆ. ಪ್ರತಿ ವಾರ ಸಹ ತಮ್ಮಲ್ಲಿ ಕೈ ಮುದ್ದು ಕ್ಷಮೆಯನ್ನು ಕೇಳುವಂತದ್ದು ಪ್ರತಿ ವಾರ ಈ ತರ ಆಗ್ತಲೇ ಇದೆ. ಪ್ರಿಯ ವೀಕ್ಷಕರೇ, ಇನ್ನೊಮ್ಮೆ ನಾವು ಬಾಂದೋಡ್ಕರ್ ಅವರ ಜೊತೆಗೆ ಯಾವ್ದಾದ್ರು ಸಂದರ್ಭದಲ್ಲಿ ಮತ್ತೆ ಮಾತುಕತೆ ನಡೆಸೋಣ. ಈ ಕಾರ್ಯಕ್ರಮ ಗುರುವಾರ ಜನವರಿ 12 ಸಂಜೆ 7 ಗಂಟೆಗೆ ಮರುಗಳು ಬರಲಿ. ಈಗ ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಅನಿವಾರ್ಯವಾಗಿ ಬರ್ತಾ ಇದ್ದೇವೆ. ಈ ದಿನದ ಒಟ್ಟು ಕಾರ್ಯಕ್ರಮವನ್ನು ತಾವು ಅರುಣ್ ಬಾಂದೋಡ್ಕರ್ ಅವರು ಸಮಾಪನಗೊಳಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಜನಮನ ಕಾರ್ಯಕ್ರಮ ಅಂದರೆ ಜನರ ಮನವನ್ನು ಮನಸ್ಸಿಗೆ ಮೆಚ್ಚುವಂಥ ಕಾರ್ಯಕ್ರಮ. ನಿಜವೂ ಹೆಸರೇ ತುಂಬ ಚೆನ್ನಾಗಿದೆ. ಈಗ ಮನೋಹರ್ ಪ್ರಸಾದ್ ಅವ್ರನ್ನ ಭೇಟಿಯಾದಾಗ ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿದಾಗ ನಂಗೆ ಭಾಳ ಸಂತೋಷ ಆಯಿತು. ಯಾಕಂದರೆ ಈ ಒಂದು ಅಪರೂಪದ ಅವಕಾಶ, ಎಲ್ಲರನ್ನೂ ಭೇಟಿಯಾಗೋದಕ್ಕೆ, ಮಾತಾಡೋದಕ್ಕೆ, ನೇರವಾಗಿ ಮಾತಾಡೋಂಥ ಅವಕಾಶ. ಅದಾದ ನಂತರ ನಾನು ಇಲ್ಲಿ ಮಂಗಳೂರಿನಂಥ ಹಳೆಯ ನನ್ನ ಸ್ನೇಹಿತರು ಅವರಿಗೆಲ್ಲ ಈ ಥರ ಕಾರ್ಯಕ್ರಮ ಇದೆ ಅಂತಂದಾಗ
ನಾನು ಮೊದಲು ಹೇಳ್ಬೋದ್ರೆ ಜನಮನ ಕಾರ್ಯಕ್ರಮ ಅತ್ಯಂತ ಮಂಗಳೂರಿನಲ್ಲಿ ಜನಪ್ರಿಯ ಕಾರ್ಯಕ್ರಮ. ಯಾಕಂದ್ರೆ ನಾನು ಯಾರಿಗೆ ಫೋನ್ ಮಾಡಿ ಹೇಳಿದಾಗ ಮನೋಹರ್ ಪ್ರಸಾದ್ ಕಾರ್ಯಕ್ರಮ ಅಲ್ವಾ, ನಾವು ಭಾನುವಾರ ಎಲ್ಲೂ ಹೋಗೋದಿಲ್ಲ, ಟಿವಿ ಮುಂದೆ ಕೂತ್ಕೊಂಡಿರ್ತೀವಿ ಅಂತ ಹೇಳಿದ್ರು. ನಂಗೆ ಬಹಳ ಖುಷಿ ಆಯಿತು. ಅಷ್ಟೇ ಅಲ್ಲ, ಈಗ ಈ ಬಂದಿರೋ ಪ್ರಶ್ನೆಗಳು ಒಂದರ ಮೇಲೆ ಒಂದು ಫೋನ್, ಮತ್ತೆ ಈಗ ಹೇಳಿದ್ರಲ್ಲ ಪ್ರತಿ ವಾರ ನಾವು ಹೀರ್ಗೀತ್ ಮಾಡಬೇಕಾದಂದಾಗ ಈ ನಿಜವಾಗ್ಲೂ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಎಲ್ಲ ವರ್ಗದವ್ರನ್ನ ಕರ್ಕೊಂಡ್ಬಂದು ಅವ್ರನ್ನ ಪರಿಚಯ ಮಾಡಿ ಈಗಾಗಲೇ 291 ಎಪಿಸೋಡ್ ಆಗಿದೆ. 380 ಅತಿಥಿಗಳು ಬಂದರು. ಕೆಲವು ಸಲ ಇಬ್ಬರು ಇರ್ತಾರೆ, 3 ಇರ್ತಾರೆ. ಸೊ ಬಹಳ ಸಂತೋಷ ಆಗ್ತದೆ. ಈ ಕಾರ್ಯಕ್ರಮ ಇದೇ ರೀತಿಯಲ್ಲಿ ಈಗಾಗಲೇ ಗುರುದತ್ ಹೇಳಿದಾಗೆ ಇದು ಗಿನ್ನಿಸ್ ರೆಕಾರ್ಡ್ ಆಗಿ ಹೆಚ್ಚಿನ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿ ನಾನು ಹೇಳ್ತೀನಿ. ಕೊನೆ ಮಾತು, ನಾನು ಆಗಲೇ ಮೊದಲೇ ಹೇಳಿದ್ದೆ, ಸಾಮಾನ್ಯವಾಗಿ ನಮ್ಮ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಇಂಗ್ಲಿಷ್ ಇರೋದ್ರಿಂದ ಕನ್ನಡದಲ್ಲಿ ಮಾತಾಡೋದಕ್ಕೆ ಕಷ್ಟ ಆಗ್ಬೋದು ಅಂತ. ಸೊ ಆದಷ್ಟು ಪ್ರಯತ್ನ ಪಟ್ಟು ಎಷ್ಟಾಗುತ್ತೋ ಸದ್ಯವಾದಷ್ಟು ಕನ್ನಡ ಮಾತಾಡಿದ್ದೀನಿ. ಎಲ್ಲರೂ ನನ್ನ ಮಾತಿನಲ್ಲಿ ಸ್ವಲ್ಪ ಲೋಪದೋಷಗಳು ಅಥವಾ ಮಾತಾಡಿದ್ದು ಸರಿ ಹೋದರೆ ನೀವು ಖಂಡಿತ ಅದನ್ನ ಎಕ್ಸ್ಕ್ಯೂಸ್ ಅಂತ ಹೇಳ್ಕೊಳ್ತೀನಿ. ಬಹಳ ಅಚ್ಚ ಕನ್ನಡದಲ್ಲಿ ತಾವು ಮಾತನಾಡಿದ್ದೀರಿ. ಆತ್ಮೀಯ ಬಂಧುಗಳೇ, ನಮ್ಮ ನಿರ್ದೇಶಕರಾದ ಹರೀಶ್ ಕರ್ಕೇರ, ಬ್ರಹ್ಮಾನಂದ ಕಣ್ಣೂರ್ ಅವರ ಪರವಾಗಿ ಮತ್ತು ವೀಕ್ಷಕರ ಪರವಾಗಿ ಮತ್ತು ನಮ್ಮ ಪ್ರವರ್ತಕರ ಪರವಾಗಿ ನಾವು ಅರುಣ್ ಬಾಂದೋಡ್ಕರ್ ಅವರಿಗೆ ಗೌರವದ ಕೃತಜ್ಞತೆ ಕೊಟ್ಟು ನಿಮ್ಮಿಂದ ವ್ಯಕ್ತಿತ್ವಗಳ ವಿಕಸನಗಳೇ ಸಾಗಲಿ, ಭವ್ಯ ಭಾರತದ ನಿರ್ಮಾಣಕ್ಕೆ ಅದು ಸ್ಫೂರ್ತಿಯಾಗಲಿ ಅಂತ ಹಾರೈಸಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಆತ್ಮೀಯರೇ, ನಮ್ಮೆಲ್ಲ ವೀಕ್ಷಕರಿಗೆ, ನಮ್ಮೆಲ್ಲ ಪ್ರವರ್ತಕರಿಗೆ, ಎಲ್ಲ ಕೇಬಲ್ ಟಿವಿ ಆಪರೇಟರ್ಗಳಿಗೆ ಕೂಡ ಸಿಸಿ ಇಂಡಿಯಾ ಬಳಗದ ವತಿಯಿಂದ ಧನ್ಯವಾದಗಳು. ಕಳೆದ ವಾರ ಭವಿಷ್ಯ ದರ್ಶನದಿಂದ ಇವತ್ತು ವ್ಯಕ್ತಿತ್ವ ವಿಕಸನ ಆಗಿದೆ. ಮುಂದಿನ ವಾರ ಹೋಮಿಯೋಪತಿ ಎಂಬ ಒಂದು ಪದ್ಧತಿಯ ಜೊತೆಗೆ ಮತ್ತೆ ಹಳತು ಹೊಸತುಗಳ ಸಂಗಮದ ಜೊತೆಗೆ ನಮ್ಮ ಜನಮನ ಹೀಗೆ ಸಾಗ್ತಾ ಇರ್ತದೆ. ಜನಮನ ತಂಡದ ಪರವಾಗಿ ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವ ಮೊದಲು ಪುಟ್ಟ ತುಣುಕು ಮಾತ್ರ, ಅದು ಕವಿವರ್ಯರವರಿಂದ ನಾವು ಆರಿಸಿಕೊಂಡ ಪುಟ್ಟ ತುಣುಕಿನ ಜೊತೆಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಹೊಸ ವರ್ಷದಲ್ಲಿ ನಾವೆಲ್ಲರೂ ಕೈಗೊಳ್ಳಬೇಕಾದ ಪ್ರತಿಜ್ಞೆ ಒಂದೇ ಒಂದು. ಹೊಸ ವರ್ಷದಲ್ಲಿ ನಾವೆಲ್ಲರೂ ಕೈಗೊಳ್ಳಬೇಕಾದ ಪ್ರತಿಜ್ಞೆ ಒಂದೇ ಒಂದು, ಏನೆಂದರೆ ಅದನ್ನು ಮುರಿಯುವುದಿಲ್ಲ ಎಂದು. ನಮಸ್ಕಾರ. ಅಂತಿಂತ ಜನಮನವಿದಲ್ಲ, ಇದರಂತ ಕಾರ್ಯಕ್ರಮವಿಲ್ಲ. ಅಂತಿಂತ ಜನಮನವಿದಲ್ಲ, ಇದರಂತ ಕಾರ್ಯಕ್ರಮವಿಲ್ಲ. ದಕ್ಷಿಣ ಕನ್ನಡದಲ್ಲೆಲ್ಲ ಜಯಭೇರಿ ಹೊಡೆಯುತ್ತಿದೆಯಲ್ಲ. ದಕ್ಷಿಣ ಕನ್ನಡದಲ್ಲೆಲ್ಲ ಜಯಭೇರಿ ಹೊಡೆಯುತ್ತಿದೆಯಲ್ಲ. ಅಂತಿಂತ ಜನಮನವಿದಲ್ಲ, ಇದರಂತ ಕಾರ್ಯಕ್ರಮವಿಲ್ಲ. ಸಾಧನೆಯ ಹಾದಿ ಬಲು ಹಿರಿದು, ಸಾಧನೆಯ ಹಾದಿ ಬಲು ಹಿರಿದು, ಜನಪ್ರಿಯತೆ ನಿಜವಾದ ಬಿರುದು. ಸಾಧನೆಯ ಹಾದಿ ಬಲು ಹಿರಿದು, ಜನಪ್ರಿಯತೆ ನಿಜವಾದ ಬಿರುದು. ಅಂತಿಂತ ಜನಮನವಿದಲ್ಲ, ಇದರಂತ ಕಾರ್ಯಕ್ರಮ